ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7 ಕನ್ನಡ. ಸ್ಪಿರಿಚುವಲ್ ಆಲ್ಕಮಿ 7 ಇಂಗ್ಲಿಷ್ ಚಾನೆಲ್ ಕೂಡ ಇದೆ. ಯಾರಿಗೆಲ್ಲ ಈ ಮಾಹಿತಿಗಳು ಇಂಗ್ಲಿಷಲ್ಲಿ ಕೇಳಬೇಕು ಅಂತ ಇದೆಯೋ ಅವರಿಗೋಸ್ಕರ ನಾನು ಲಿಂಕನ್ನು ಈ ವಿಡಿಯೋ ಕೆಳಗಿರುವ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ. ಇಷ್ಟ ಇರೋರು ಸಬ್ಸ್ಕ್ರೈಬ್ ಮಾಡಿ ಆ ಮಾಹಿತಿಯನ್ನು ಕೇಳಿಸ್ಕೋಬಹುದು. ನಿಮ್ಮ ಜೀವನದಲ್ಲಿ ಯೂನಿವರ್ಸ್ ಏನೋ ಒಂದು ಬದಲಾವಣೆ ತರಬೇಕು ಅಂತ ಅನ್ಕೊಂಬಿಟ್ಟಿದೆ ಅಂತ ಅಂದರೆ ಆಗ ನೀವು ಮಾಡೋ ಯಾವುದೇ ಒಂದು ಕೆಲಸದ ಮೂಲಕ ಅಥವಾ ನೀವು ಕೇಳಿಸ್ಕೊಳ್ಳೋ ಯಾವುದೋ ಒಂದರ ಮೂಲಕ ಅಥವಾ ನೀವು ನೋಡೋ ಯಾವುದೋ ಒಂದರ ಮೂಲಕ ಅದು ಖಂಡಿತ ನಿಮಗೆ ಸಹಾಯ ಮಾಡ್ತಾ ಇದೆ ಅಂತ ಅರ್ಥ. ಈಗ ನೀವು ಈಗ ಸದ್ಯಕ್ಕೆ ಈ ವಿಡಿಯೋ ಕೇಳಿಸ್ಕೊಳ್ತಾ ಇದ್ದೀರಾ ಅಂದ್ರೇ ಈ ವಿಡಿಯೋದಿಂದ ಇದರ ಮೂಲಕ ನಿಮ್ಮಲ್ಲಿ ಏನೋ ಒಂದು ಬದಲಾವಣೆ ತರ್ಬೋದು ಅಥವಾ ಇದು ನಿಮ್ಗೆ ಏನೋ ಒಂದು ಸಹಾಯ ಮಾಡ್ಬೋದು. ಆ ಥರ ನಾನು ನನ್ನ ವಿಡಿಯೋ ನೀವು ಕೇಳಿಸ್ಕೋಬೇಕು ಅಂತ ಹೇಳ್ತಾ ಇಲ್ಲ. ಜಸ್ಟ್ ನಾ ಹೇಳ್ತಾ ಇರೋದು ನೀವೇನಾದರೂ ಕೇಳಿಸ್ಕೊಂಡ್ರೆ ಅಂತಂದಾಗ ಅದರಲ್ಲಿ ಈ ವಿಡಿಯೋನೂ ಒಂದಲೇ ಆಗುತ್ತೆ. ನೀವು ಏನೇ ಕೇಳಿಸ್ಕೊಳ್ಳಿ, ಯಾರಾದರೂ ಫೋನ್ ಕಾಲ್ ಮಾಡಿರ್ಬೋದು, ರೋಡಲ್ಲಿ ಹೋಗ್ತಾ ಮಾತಾಡ್ತಾ ಇರ್ಬೋದು, ಅದು ನಿಮ್ಮ ಜೀವನಕ್ಕೆ ಆ ಟಾಪಿಕ್ ಸಂಬಂಧಿಸಿರ್ಬೋದು. ಅದು ಯೂನಿವರ್ಸ್ ನಿಮಗೆ ಕೊಡ್ತಾ ಇರುವಂಥ ಸಂದೇಶ, ಸಹಾಯ ಮಾಡೋಕ್ಕೆ ನಿಮಗೆ. ನೀವೇನಾದರೂ ಕಷ್ಟದಲ್ಲಿದ್ದೀರಾ, ನೋವಲ್ಲಿದ್ದೀರಾ, ದುಃಖದಲ್ಲಿದ್ದೀರಾ, ನನಗೆ ಯಾರೂ ಸಹಾಯ ಮಾಡೋರೇ ಇಲ್ವಾ, ಹೇಗಪ್ಪ, ಏನು ಜೀವನ, ಈ ಥರ ನಿಮ್ಮ ಮನಸ್ಥಿತಿ ಇದೆಯಾ? ಹಾಗಾದರೆ ಖಂಡಿತ ನಿಮ್ಮ ಮನಸ್ಸನ್ನು ನೀವು ಬದಲಾಯಿಸ್ಕೊಳ್ಳಿ. ಯೂನಿವರ್ಸನ್ನು ನಂಬಿ, ಯೂನಿವರ್ಸ್ನ ಮೇಲೆ ನಂಬಿಕೆ ಇಟ್ಟು ಯೂನಿವರ್ಸ್ನ ಹೋಗಿ ಕೇಳಿ, ಯಾಕೆ ಈ ಥರ, ನಾನೇನು ಮಾಡಬೇಕು, ನನ್ನ ಜೀವನಕ್ಕೆ ಒಂದು ದಾರಿ ತೋರಿಸು. ಆ ಥರ ಡೈರೆಕ್ಟಾಗಿ ಹೋಗಿ ಯೂನಿವರ್ಸನ್ನು ಕೇಳಿ. ಅದರಲ್ಲೂ ಬೆಳಗ್ಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ 3 ಗಂಟೆಯಿಂದ 5 ಗಂಟೆ ಟೈಮಲ್ಲಿ ಕೇಳಿದ್ರೆ ಅಂತೂ ನಿಮಗೆ ಖಂಡಿತ ಒಂದು ಆನ್ಸರ್ ಸಿಗುತ್ತೆ. ಆ ಆನ್ಸರ್ ಯಾವುದ್ರ ಮೂಲಕ? ಈ ಥರ ವಿಡಿಯೋಸು ಅಥವಾ ಎಲ್ಲಾದರೂ ಆ್ಯಡ್ ಅಥವಾ ನೀವು ನೋಡೋ ಟಿ ವಿಯಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ, ಫೋನ್ ಕಾಲ್ ಮೂಲಕ, ಈ ಥರ ಯಾವುದೋ ಒಂದರ ಮೂಲಕ ನಿಮಗೆ ಉತ್ತರ ಸಿಕ್ಕಿರುತ್ತೆ. ಕೆಲವರಿಗೆ ಬೆಳಿಗ್ಗೆ ನಿದ್ದೆ ಎದ್ದೇಳಕ್ಕೆ ಆಗಲ್ಲ, ಅಂಥವರು ಏನಪ್ಪ ಮಾಡೋದು, ಹಾಗಾದರೆ ನಾವು ಕೇಳೋಕ್ಕಾಗಲ್ವಾ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ರಾತ್ರಿ ಕೇಳಿ, ಮಲ್ಕೊಳ್ಳುವಾಗ ಕೂಡ ಪ್ರಶಾಂತವಾಗಿರುತ್ತಲ್ವಾ, ನೀವೆಲ್ಲಿ ಮಲಗಿರ್ತೀರೋ ಅಲ್ಲಿಂದಾನೆ, ಎಲ್ಲಿ ಕೂತಿರ್ತೀರೋ ಅಲ್ಲಿಂದಾನೇ ಕೇಳಿ. ಯೂನಿವರ್ಸ್ ಜೊತೆ ಮಾತಾಡೋಕ್ಕೆ ಯಾವ ಟೈಮ್ ಆದರೆ ಏನು, ಯಾವ ಜಾಗ ಆದರೆ ಏನು ಅಲ್ವಾ? ನಿಮ್ಮ ಮನಸ್ಸು ಪ್ರಶಾಂತವಾಗಿದ್ದು ಯಾವ ಡಿಸ್ಟರ್ಬೆನ್ಸ್ ಇಲ್ಲದೆ ನೀವು ಆರಾಮಾಗಿ ಕೂತ್ಕೊಂಡು ಕೇಳ್ಕೊಳ್ಳಿ. ಆವಾಗ ನಿಮಗೆ ಯೂನಿವರ್ಸ್ ಜೊತೆ ಏನೇನು ಮಾತಾಡಬೇಕು ಅನ್ಸುತ್ತೋ, ಮನಸ್ಸಲ್ಲಿ ಏನೇನು ಇಟ್ಕೊಂಡಿದ್ದೀರೋ ಎಲ್ಲ ಕೇಳಿ. ನಿಮ್ಮ ನೋವುಗಳನ್ನೆಲ್ಲ ಹೇಳಿ. ಯಾಕೆ ನನ್ನ ಜೀವನ ಇಷ್ಟೇನಾ? ನನ್ನ ಜೀವನ ನಾನು ಒದ್ದಾಡ್ತಾನೆ ಇರಬೇಕಾ? ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೀನಿ ತಾನೆ, ಹಾಗಾದರೆ ನೀನು ನನಗೆ ಸಹಾಯ ಮಾಡಬೇಕು ಅಲ್ವಾ? ನೀನು ಮಾಡ್ತೀಯಾ? ನನಗೆ ಗೊತ್ತು, ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಅಂತ ಹೇಳ್ಕೊಳ್ಳಿ. ನಾನು ಈ ಥರ ಕಷ್ಟದಲ್ಲೇ ಇದ್ದರೆ ನಾನು ಯಾಕೆ ಈ ಭೂಮಿ ಮೇಲೆ ಬಂದಿದ್ದೀನಿ? ಅದಕ್ಕೊಂದು ಕಾರಣ ಇದ್ದೇ ಇರಬೇಕಲ್ವಾ? ಏನು ಅದರ ಕಾರಣ? ಇದನ್ನೆಲ್ಲ ನಾನು ಯಾವಾಗ ಹುಡ್ಕೋದು? ಈ ಥರ ಕಷ್ಟಗಳನ್ನೇ ಕೊಡ್ತಾ ಇದ್ರೆ ಈ ಥರ ಮಾತಾಡಿ ಯೂನಿವರ್ಸ್ ಜೊತೆ. ನಾನು ಈ ಕಷ್ಟಗಳನ್ನೇ ಸಹಿಸ್ಕೊಂಡಿದ್ರೆ ನಾನು ಯಾವಾಗ ನಿನ್ನಲ್ಲಿ ಒಂದಾಗೋದು? ಯೂನಿವರ್ಸ್ ನಿನ್ನ ಜೊತೆ ನಾನು ಯಾವಾಗ ನಿನ್ನಲ್ಲಿ ನಾನು ತಲ್ಲೀನಳಾಗಿ ನಾನು ಯಾವಾಗ ನಿನ್ನ ಬಗ್ಗೆ ಇನ್ನಷ್ಟು ಶೋಧನೆ ಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಜೀವನದ ಕಾರಣವನ್ನು ನಾನು ಕಂಡುಹಿಡಿಯೋದು ಯಾವಾಗ ಅಂತ ಕೇಳಿ. ನಿಮ್ಮಲ್ಲಿ ಸ್ವಲ್ಪ ಕೂಡ ಈಗೋ ಇಲ್ಲದೆ ಕೇಳಿ, ಏನು ನನ್ನ ಜೀವನ, ಯಾಕೆ ಈ ಕಷ್ಟಗಳು, ನಾನಿನ್ನೂ ಎಷ್ಟು ದಿನ ಈ ಕಷ್ಟಗಳ ಜೊತೆ ಇರಬೇಕು, ನಾನು ಯಾವಾಗ ಇದರಿಂದ ಪಾರಾಗೋದು, ನನ್ನ ಕರ್ಮಗಳೇನು, ನಾನು ಮಾಡಿರುವಂಥ ಕರ್ಮಗಳೇನು, ಅದರ ಪ್ರತಿಫಲ ಏನು, ನಾನು ಇದರಿಂದ ಬೇರೆ ಒಂದು ಲೋಕಕ್ಕೆ ಯಾವಾಗ ಹೋಗ್ತೀನಿ, ಈ ಥರ ಏನೇನಿದೆಯೋ ಮನಸ್ಸಲ್ಲಿ ನಿಮ್ಮ ಈಗೋ ಎಲ್ಲ ಬಿಟ್ಬಿಟ್ಟು ಫುಲ್ ಮನಸ್ಸಲ್ಲಿರೋ ಎಲ್ಲವನ್ನ ಯೂನಿವರ್ಸ್ ಜೊತೆ ಮಾತಾಡ್ಕೊಳ್ಳಿ. ಯೂನಿವರ್ಸ್, ನನ್ನ ಜೀವನ ಈಗ ಒಂದು ಬೇಕು ಅಂದರೆ ಅದು ಸಿಕ್ಕಿದ ಮೇಲೆ ಮತ್ತೆ ಇನ್ನೊಂದು ಕಷ್ಟ ಬರುತ್ತೆ, ಅದು ಸಿಕ್ಕಿದ ಮೇಲೆ ಇನ್ನೊಂದು ಬೇಕು, ಮತ್ತೊಂದು ಬೇಕು, ನನಗೆ ಜಾಬ್ ಬೇಕು, ಮನೆ ಬೇಕು, ಮದುವೆ ಮಾಡಬೇಕು, ಮದುವೆ ಮಾಡ್ಕೋಬೇಕು, ಈ ಥರ ಒಂದ್ರ ಮೇಲೊಂದು ನನಗೆ ಅದು ಬೇಕು ಇದು ಬೇಕು ಅಂತಲೇ ಇದೆ ಹೊರತು ನನ್ನ ಜೀವನದ ಒಂದು ಕೊನೆಯ ಡೆಸ್ಟಿನಿ ಅಂದರೆ ನನ್ನ ಜೀವನದ ಗಮ್ಯ ಯಾವುದು, ಏನು, ಈ ಥರ ಕೇಳ್ಕೊಳ್ಳಿ. ನಿಮ್ಮ ಮನಸ್ಸಿನಿಂದ, ಮನದಾಳದಿಂದ ಕೇಳ್ಕೊಳ್ಳಿ. ನಮಗೆ ಜೀವನದಲ್ಲಿ ಏನಿದ್ರು ಏನಿಲ್ಲ ಅಂದರೂ ನನಗೆ ಇಂಥದ್ದು ಇದೊಂದು ಬೇಕೇ ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ ಮನಸ್ಸಲ್ಲಿ. ಏನದು? ನೆಮ್ಮದಿ. ನನ್ನ ಮನಸ್ಸಿಗೆ ನೆಮ್ಮದಿ ಯಾವಾಗ ಕೊಡ್ತೀಯಾ, ಯಾವಾಗ ಸಿಗುತ್ತೆ, ಇದನ್ನು ಫಸ್ಟ್ ಕೇಳ್ಕೊಳ್ಳಿ. ಯೂನಿವರ್ಸ್, ನಾನು ನಿನ್ನ ಮುಂದೆ ಏನೇನೂ ಅಲ್ಲ, ಒಂದು ಸಾಸುವೆ ಕಾಳಿನಷ್ಟು ಕೂಡ ಅಲ್ಲ.
ನಾನು ಏನು ಅಂತ ನನಗೆ ಅರ್ಥ ಮಾಡಿಸು ಯೂನಿವರ್ಸ್, ನನ್ನ ಜೀವನದ ಕಾರಣವೇನು ಅಂತ ಅರ್ಥ ಮಾಡಿಸು ಯೂನಿವರ್ಸ್ ಅಂತ ಕೇಳ್ಕೊಳ್ಳಿ. ಆ ಯೂನಿವರ್ಸ್ ನಿಮ್ಮ ತಂದೆ ತಾಯಿ, ನಿಮ್ಮ ಜವಾಬ್ದಾರಿ ಯೂನಿವರ್ಸ್ದು ಅನ್ನೋ ಒಂದು ಅಧಿಕಾರದಿಂದ ಕೇಳ್ಕೊಳ್ಳಿ. ಏನು ಹೇಳು, ನಾನು ನಿನ್ನನ್ನೇ ನಂಬ್ಕೊಂಡಿದ್ದೀನಿ, ಹೇಳು ನನ್ನ ಜೀವನದ ಪರಮಾರ್ಥ ಏನು ಅಂತ ಹೇಳು ಈಗ ನನಗೆ ನೀನು ಅಂತ. ಈಗ ನಿಮ್ಮಲ್ಲಿ ಕೆಲವರು ಅನ್ಕೋಬಹುದು, ನಾನು ಎಷ್ಟೊಂದು ಕೇಳಿದ್ದೀನಿ ಯೂನಿವರ್ಸ್ ನನಗೇನು ಕೊಟ್ಟಿಲ್ಲ, ಆ ಥರದ್ದೆಲ್ಲ ಕೂಡ ಅನ್ಕೋಬಹುದು. ಯೂನಿವರ್ಸ್ ಕೊಟ್ಟಿಲ್ಲ ಅಂದರೆ ಈಗ ನೀವು ಯೂನಿವರ್ಸ್ನ ನನಗಿದು ಬೇಕು ಅಂತ ಕೇಳಿದ್ಮೇಲೆ ನಿಮ್ಮ ಮನಸ್ಸಿಂದ ಅದನ್ನು ಲೆಟ್ಗೋ ಮಾಡಿದ್ದೀರಾ, ಅಥವಾ ಅದರ ಮೇಲೆ ನೀವು ಪಾಸಿಟಿವ್ ಆಗೇ ಇದ್ದೀರಾ? ಯೂನಿವರ್ಸ್ ಮೇಲೆ ನಂಬಿಕೆ ಇಟ್ಬಿಟ್ಟು ಯೂನಿವರ್ಸ್ ನನಗೆ ಕೊಡುತ್ತೆ ಅಂತ ನಿಮ್ಮ ಶ್ರಮ ನೀವು ಹಾಕ್ಕೊಂಡು, ನಿಮ್ಮ ಎಫರ್ಟನ್ನು ನೀವು ಹಾಕ್ಕೊಂಡು ಜೀವನದಲ್ಲಿ ಮುಂದಕ್ಕೆ ಸಾಗ್ತಾ ಇದ್ದೀರಾ? ಇಲ್ಲ, ಆ ಥರ ಮಾಡ್ತಾ ಇರಲ್ಲ. ಬರೀ ನಿಮ್ಮ ಗೋಲ್ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋದು, ನೆಗೆಟಿವ್ ಆಗಿ ಮಾತಾಡೋದು, ಆಗುತ್ತಾ ಆಗಲ್ವಾ, ಇನ್ನೂ ಯೂನಿವರ್ಸ್ ಕೊಟ್ಟಿಲ್ಲ ಅಂತ ಅರ್ಜೆಂಟ್ ಮಾಡೋದು, ಈ ಥರ ಎಲ್ಲ ಮಾಡಿದಾಗ ಎಲ್ಲಿ ಸಿಗುತ್ತೆ? ನಾವೇ ನಮ್ಮ ಮಕ್ಕಳು ಹಠ ಮಾಡಿದ್ರೇ ಕೊಡಲ್ಲ, ಹೋಗಿ ಏನು ಮಾಡ್ತೀಯ ಮಾಡ್ಕೊ ಅಂತೀವಿ ತಾನೆ. ಹಾಗಿದ್ದಾಗ ಯೂನಿವರ್ಸ್ ಮಾತ್ರ ಹೇಗೆ ಕೊಡುತ್ತೆ ನಮಗೆ, ಅಲ್ವಾ? ಇವಾಗ ಸಪೋಸ್ ನೀವೇನಾದರೂ ಜಾಬ್ ಬೇಕು ಅಂತ ಕೇಳ್ಕೊಂಡಿದ್ದೀರಾ, ಎಷ್ಟು ಪ್ರಯತ್ನ ಮಾಡಿದ್ರೂ ಸಿಗ್ತಾ ಇಲ್ಲ ಅಂತ. ನೀವು ಆ ಜಾಬ್ಗೆ ಒಂದು ಇಂಟರ್ವ್ಯೂ ಬಂದಿದೆ, ಇಂಟರ್ವ್ಯೂಗೆ ಹೋಗೋವಾಗ ನಿಮ್ಮ ಮನಸ್ಥಿತಿ ಹೇಗಿದೆ? ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ, ಇಂಟರ್ವ್ಯೂ ಕಾಲ್ ಕೂಡ ಬಂದಿದೆ, ಇಂಟರ್ವ್ಯೂಗೂ ಹೋಗ್ತಾ ಇದ್ದೀರಾ. ಆವಾಗ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ನೀವು ಯೂನಿವರ್ಸ್ನ ಕೇಳಿದ್ದೀರಾ ಒಳ್ಳೆ ಜಾಬ್ ಬೇಕು ಅಂತ, ಯೂನಿವರ್ಸೇ ನಿಮಗೆ ಜಾಬ್ ಅವಕಾಶ ಕೊಟ್ಟಿದೆ. ಆದರೆ ಅದಕ್ಕೆ ಹೋಗುವಾಗ ನಿಮ್ಮ ಮನಸ್ಸಿನಲ್ಲಿರುವಂಥ ಭಾವನೆಗಳು ಹೇಗಿದೆ? ಇಂಟರ್ವ್ಯೂಲಿ ಏನು ಕೇಳ್ತಾರೋ ಏನೋ, ನಾನೇನು ಹೇಳ್ತೀನೋ ಏನೋ, ಸೆಲೆಕ್ಟ್ ಆಗ್ತೀನೋ ಇಲ್ವೋ, ಸಿಗುತ್ತೋ ಇಲ್ವೋ, ಬೇರೆಯವ್ರು ನನಗಿಂತ ಚೆನ್ನಾಗಿ ಮಾಡ್ತಾರೋ ಏನೋ, ಕಷ್ಟವಾಗಿರೋದು ಕೇಳ್ತಾರೋ ಏನೋ, ಟಾರ್ಗೆಟ್ ಮಾಡಿಬಿಡ್ತಾರೋ ಏನೋ, ಹೇಗೋ ಏನೋ, ಈ ಥರ ಇದ್ದಾಗ ಆವಾಗ ನಿಮಗೆ ಯೂನಿವರ್ಸ್ ಮೇಲೆ ನಂಬಿಕೆ ಇಲ್ಲ ಅಂತ ತಾನೇ ಅರ್ಥ. ಮತ್ತೆ ಹೇಗೆ ಕೊಡುತ್ತೆ ಆವಾಗ? ಅರ್ಥ ಆಯ್ತಾ? ಯಾವ್ಯಾವುದೋ ಟೆಕ್ನಿಕ್ ಯೂಸ್ ಮಾಡಿದ್ದೀನಿ, ಯಾವ ಟೆಕ್ನಿಕ್ ಯೂಸ್ ಮಾಡಿದ್ರೂ ನನಗೆ ಸಿಗ್ತಾ ಇಲ್ಲ ಅಂದರೆ ನೀವು ಅಷ್ಟು ಟೆಕ್ನಿಕ್ಸ್ ಎಲ್ಲ ಮಾಡಿದ್ದಕ್ಕೆ ಜಾಬ್ ಅವಕಾಶ ಬಂದಿದೆ. ತೀರಾ ಅವಕಾಶ ಬಂದಾಗ ನಿಮ್ಮ ಮನಸ್ಸಿನಲ್ಲಿ ಈ ಥರ ಸಂಶಯಗಳು, ನಿಮ್ಮ ಮೇಲೆ ನಿಮಗೆ ಸಂಶಯ, ಯೂನಿವರ್ಸ್ ಮೇಲೆ ನಿಮಗೆ ಡೌಟ್, ಈ ಥರ ಇದ್ದಾಗ ಹೇಗೆ ಸಿಗುತ್ತೆ ಅಲ್ವಾ? ಈಗ ನಮಗೆ ಒಂದು ಹುಷಾರಿಲ್ಲ ಅಂದರೆ ಡಾಕ್ಟರ್ ಹತ್ರ ಹೋಗ್ತೀವಿ, ಅವ್ರು ಆಪ್ರೇಷನ್ನು ಮಾಡ್ತಾರೆ. ಆವಾಗ ನೀವೇನು ಅನ್ಕೋತೀರಾ? ಎಷ್ಟು ಕಷ್ಟವಾದ ಆಪ್ರೇಷನ್ನು, ಆ ಡಾಕ್ಟ್ರ್ ಎಷ್ಟು ಕೇರ್ಫುಲ್ಲಾಗಿ ಮಾಡಬೇಕು, ತುಂಬ ಕಾಂಪ್ಲಿಕೇಟೆಡ್ ಸರ್ಜರಿ ಆಗಿತ್ತು, ಎಷ್ಟು ಚೆನ್ನಾಗಿ ಮಾಡೋದು, ದೇವರೇ ಡಾಕ್ಟರ್ ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡಿದ್ದಾರೆ ಅಂತ ಅಂತೀವಿ ಅಲ್ವಾ? ದೇವರೇ ಬಂದು ನಮ್ಮನ್ನು ಕಾಪಾಡಿದ್ದಾರೆ ಅಂತ ಅಂದಾಗ ನಮ್ಮ ಒಳಗೆ ನಮ್ಮ ಹೃದಯವನ್ನು ಕೊಟ್ಟಿದ್ದು ಯಾರು? ನಮ್ಮ ದೇಹದೊಳಗಿರುವ ಭಾಗಗಳನ್ನು ಕೊಟ್ಟಿದ್ದು ಯಾರು? ಡಾಕ್ಟ್ರಿಗಿಂತ ಹೆಚ್ಚಾಗಿರೋದು ಯಾರು? ಯೂನಿವರ್ಸ್ ತಾನೇ. ಅಂಥ ಯೂನಿವರ್ಸ್ ಮೇಲೆ ನಾವು ನಂಬಿಕೆ ಇಲ್ಲದೆ ಅವರನ್ನು ನಿರ್ಲಕ್ಷ್ಯ ಮಾಡಿದರೆ ನಮಗೆ ಒಳ್ಳೆಯದಾಗತ್ತಾ? ಹಾಗಂತ ನಮಗೆ ಕೆಟ್ಟದಾಗತ್ತೆ ಅಂತ ಹೇಳ್ತಾ ಇಲ್ಲ, ನಾವು ಅಂದ್ಕೊಂಡಿದ್ದು ಆಗುತ್ತಾ? ಸೊ ನೀವು ಯೂನಿವರ್ಸ್ ಹತ್ರ ನಿಮ್ಗೇನು ಬೇಕೋ ಅದನ್ನು ಕೇಳಬೇಕು ಅಂತ ಅಂದರೆ ಅದಕ್ಕೊಂದು ಈಸಿ ಮೆಥಡ್ ಇದೆ. ಅದೇನು ಗೊತ್ತಾ? ಸುಲಭವಾದ ಟೆಕ್ನಿಕ್. ಯೂನಿವರ್ಸ್ಗೆ ನಿಮಗೇನು ಬೇಕೋ ಅದನ್ನು ನೀವು ಕೇಳೋದಕ್ಕೆ ತುಂಬ ಈಸಿ, ನಿಮ್ಮ ಕೈಲಾಗುತ್ತೆ, ಪ್ರತಿ ಒಬ್ಬರ ಕೈಯಲ್ಲೂ ಆಗುತ್ತೆ. ಏನು ಗೊತ್ತಾ? ಅದು ಪ್ರೀತಿ ಮತ್ತು ವಿಶ್ವಾಸ, ನಂಬಿಕೆ, ಈ ಮೂರು ಇಟ್ಕೊಂಬಿಡಿ ಯೂನಿವರ್ಸ್ ಮೇಲೆ. ಅದಿಟ್ಕೊಂಡು ನೀವೇನು ಬೇಕೋ ಕೇಳಿಬಿಟ್ಟು ಅದಾದಮೇಲೆ ನಿಮ್ಮ ತಲೆಯಿಂದ ತೆಗೆದುಬಿಟ್ಟು ನಿಮ್ಮ ಕೆಲಸ ಮಾಡ್ಕೊಳ್ಳಿ. ಸಿಗುತ್ತೋ ಇಲ್ವೋ ನೋಡಿ. ಈಗ ನಾವು ಯೂನಿವರ್ಸ್ ಮೇಲೆ ಇಷ್ಟು ನಂಬಿಕೆ ಇಟ್ಕೊಳ್ತೀವಿ, ನಮ್ಗೆ ಅದು ಬೇಕು, ಇದು ಬೇಕು, ಅದು ಕೊಟ್ಟಿದೆ, ಇದು ಕೊಟ್ಟಿದೆ ಅಂತೀವಿ, ಅದೆಲ್ಲ ಸರಿ. ಯೂನಿವರ್ಸ್ ನಮ್ಮನ್ನು ಹೇಗೆ ನೋಡುತ್ತೆ? ಒಂದು ಪುಟ್ಟ ಮಗುವಿನಂತೆ ನೋಡುತ್ತೆ. ನಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ನೋಡುತ್ತೆ. ನಮ್ಮ ಮನಸ್ಸಿನಲ್ಲಿ ಈಗೋ ಇದೆಯಾ ನಮ್ಮಲ್ಲಿ, ಅಥವಾ ಏನು ಇಟ್ಕೊಂಡಿದ್ದೀವಿ, ಬೇರೆಯವ್ರ ಮೇಲೆ ಹಗೆ ಇದೆಯಾ, ಕೋಪ ಇದೆಯಾ, ದ್ವೇಷ ಇದೆಯಾ, ಪ್ರೀತಿ ಇದೆಯಾ, ಮಮತೆ ಇದೆಯಾ, ಇದನ್ನೆಲ್ಲ ನೋಡುತ್ತೆ. ನಾವು ಈ ಕಡೆ ಗೋಲ್ ಅಂತ ಒಂದು ಕೇಳಿದಾಗ ನನಗೆ ಜಾಬ್ ಬೇಕು, ಮದುವೆ ಆಗಬೇಕು, ನನಗಿದು ಬೇಕು, ಅದು ಬೇಕು ಅಂತ ಆ ಕಡೆ ಸ್ವಚ್ಛವಾಗಿ ನಾನು ಪಾಸಿಟಿವ್ ಆಗಿದ್ದೀನಿ ಅಂತ ಕೇಳಿಬಿಟ್ಟು ಈ ಕಡೆ ನಮ್ಮ ಮನಸ್ಸಿನಲ್ಲಿ ಈ ಥರದ್ದೆಲ್ಲ ನೆಗೆಟಿವ್ ಎಮೋಷನ್ಸ್ ಇದ್ದಾಗ ನಾವು ಅದನ್ನು ಹೊರಗೆ ಹಾಕದಿದ್ರು ಒಳಗೆ ನಾವೇನು ಪೂರ್ತಿಯಾಗಿ ಅನ್ನೋದು ಆ ಯೂನಿವರ್ಸ್ಗೆ ಗೊತ್ತು ತಾನೆ. ಮತ್ತೆ ಹೇಗೆ ಕೊಡುತ್ತೆ ಅಲ್ವಾ? ಒಂದು ಮಗು ಹೇಗೆ ತನ್ನ ತಾಯಿ ಹತ್ರ ಹೋಗಿ ತನಗೆ ಹೊಟ್ಟೆ ಹಸಿತಾ ಇದ್ರೆ ಹೇಗೆ ಹೇಳುತ್ತೆ, ಅದು ಮನಸಾರೆ ನನ್ನ ಹೊಟ್ಟೆ ಹಸಿತಾ ಇದೆ ಅಂತ ಹೇಗೆ ಹೇಳುತ್ತೆ,
ಆ ರೀತಿಯಲ್ಲಿ ನಾವು ಕೂಡ ಯೂನಿವರ್ಸ್ನ ನಮ್ಮ ಮನದಾಳದಿಂದ ಕೇಳಬೇಕು. ನಮಗೇನು ಬೇಕೋ ಅದನ್ನು ಯೂನಿವರ್ಸ್ ಕೊಟ್ಟೇ ಕೊಡುತ್ತೆ ಅನ್ನೋ ನಂಬಿಕೆಯಿಂದ ಕೇಳಬೇಕು. ನಂಬಿಕೆ ಇಟ್ಟು ಆಮೇಲೆ ನಾವು ಮಾಡೋ ಕೆಲಸಗಳಲ್ಲಿ, ನಾವು ಯೋಚನೆ ಮಾಡೋ ವಿಧಾನದಲ್ಲಿ, ನಾವು ಜೀವನ ಮಾಡೋ ವಿಧಾನದಲ್ಲಿ ಎಲ್ಲದರಲ್ಲೂ ಆ ಯೂನಿವರ್ಸ್ ಮೇಲೆ ನಂಬಿಕೆ ನಮ್ಮ ಮನದಾಳದಿಂದ ಬರ್ತಿದ್ದಾಗ, ಅಯ್ಯೋ ನನ್ನ ಮಗು ಕೇಳಿದೆ, ಮನಸ್ಸಿನಲ್ಲೂ ಇದೆ, ಒಳ್ಳೆ ಮಗು, ತುಂಬ ಇನ್ನೋಸೆಂಟ್ ಆಗಿದೆ ಒಳಗಿಂದ, ನನಗೆ ಬೇಕಾಗಿರೋ ಹಾಗಿದೆ ಅಂತ ಕೊಡುತ್ತೆ ಯೂನಿವರ್ಸ್. ನಮಗೆ ನಮ್ಮ ಜೀವನದಲ್ಲಿ ನಮ್ಗೆ ಏನೇನು ಬೇಕು ಅಂತ ಕೇಳ್ತೀವಲ್ವಾ, ಯೂನಿವರ್ಸ್ ನಂಗೆ ಅದು ಬೇಕು, ಯೂನಿವರ್ಸ್ ನಂಗೆ ಇರಬೇಕು, ನನ್ನ ಗಂಡಂಗೆ ಅದು ಬೇಕು, ನನ್ನ ಹೆಂಡತಿಗೆ ಇರಬೇಕು, ನನ್ನ ಮಕ್ಕಳಿಗೆ ಇರಬೇಕು, ನನ್ನ ತಂದೆಗೆ ಅದು ಬೇಕು, ನನ್ನ ತಾಯಿಗೆ ಇರಬೇಕು, ಈ ಥರ ಕೇಳ್ತೀವಲ್ವಾ. ಯಾವತ್ತಾದರೂ ನಾವು ಯೂನಿವರ್ಸ್ ನೀನೇ ಬೇಕು ನನಗೆ, ಭಗವಂತ ನೀನೇ ಬೇಕು ನನಗೆ, ಬಾ ನನ್ನ ಜೊತೆ ಇರು, ಯಾವಾಗಲೂ ನನ್ನನ್ನು ಅಂಟುಕೊಂಡೇ ಇರು ಅಂತ ಕೇಳಿದ್ದೀವ? ಇದನ್ನ ಪ್ರತಿಯೊಬ್ಬರೂ ನಾವು ಯೋಚನೆ ಮಾಡಲೇಬೇಕು. ಪ್ರತಿ ಒಂದು ಜೀವಜಂತುಗಳನ್ನ ಅಷ್ಟು ಪ್ರೀತಿಯಿಂದ ಮಮತೆಯಿಂದ ನೋಡ್ಕೊಳ್ತಾ ಇದೆ ಯೂನಿವರ್ಸ್. ಹಾಗಿರುವಾಗ ನಾವು ಯೂನಿವರ್ಸ್ ಅನ್ನ ನಂಬದೆ ಯೂನಿವರ್ಸ್ಗೆ ನಾವೇನು ಕೊಡ್ತಾ ಇದ್ದೀವಿ? ಯೂನಿವರ್ಸ್ ನಾವು ಕೇಳಿದ್ದೆಲ್ಲ ಕೊಡ್ತಾ ಇದೆ. ಯೂನಿವರ್ಸ್ ಅಂದ್ರೆ ಏನು? ಭಗವಂತ, ಶ್ರೀಕೃಷ್ಣ ಇರ್ಬೋದು, ಈಶ್ವರ ಇರ್ಬೋದು, ಅಥವಾ ಚಾಮುಂಡಿ ತಾಯಿ ಇರ್ಬೋದು, ಅಥವಾ ಜೀಸಸ್ ಇರ್ಬೋದು, ಅಲ್ಲ ಇರ್ಬೋದು, ಯಾರೇ ಆಗಿರ್ಬೋದು, ಎಲ್ಲ ಒಂದೇನೆ. ನಾವು ಕೇಳಿದ್ದೆಲ್ಲ ಕೊಡ್ತಾ ಇದೆ, ಕೇಳದೆ ಇರೋದು ಕೂಡ ಕೊಡ್ತಾ ಇದೆ. ಹಾಗಿರುವಾಗ ನಾವೇನ್ ಕೊಡ್ತಾ ಇದ್ದೀವಿ ಯೂನಿವರ್ಸ್ಗೆ? ಇದನ್ನ ಒಂದು ಸಲ ಯೋಚನೆ ಮಾಡಿ ನೋಡಿ. ನಾವು ಯೂನಿವರ್ಸ್ಗೆ ಇಷ್ಟ ಆಗೋ ರೀತಿಯಲ್ಲಿ ನಡ್ಕೊಂಡ್ಬಿಟ್ರೆ ಆ ಯೂನಿವರ್ಸ್ಗೆ ಏನನ್ಸುತ್ತೆ? ಈಗ ನಮ್ಮ ಮಕ್ಕಳೇ ನಮಗಿಷ್ಟ ಆಗೋ ರೀತಿ, ನನ್ನ ಮಗು ಹೇಗಿರಬೇಕು ಅಂತ ನಮ್ಮ ಮನಸ್ಸಲ್ಲಿರುತ್ತೋ ಆ ಥರನೇ ನಡ್ಕೊಳ್ತಾ ಇದ್ರೆ ನೋಡಿ ನೋಡಿ ಹೆಮ್ಮೆ ಪಡ್ತೀವ ಇಲ್ವಾ? ಖುಷಿ ಪಡ್ತೀವ ಇಲ್ವಾ? ಎಕ್ಸಾಕ್ಟ್ಲಿ ನನ್ನ ಮಗು ಈ ಥರ ಇರಬೇಕು ಅಂದ್ಕೊಂಡು ಈ ಥರನೇ ಇದೆ, ವಾವ್, ಥ್ಯಾಂಕ್ ಯು ಸೋ ಮಚ್ ಗಾಡ್ ಅಂತ ದೇವರನ್ನ ಕೇಳ್ಕೊಳ್ತೀವ ಇಲ್ವಾ? ಹೇಳ್ತೀವ ಇಲ್ವಾ? ಅದೇ ರೀತಿ ಯೂನಿವರ್ಸ್ಗೆ ಇಷ್ಟ ಆಗೋ ರೀತಿ ನಾವು ಪ್ರೀತಿ, ಮಮತೆ, ನಂಬಿಕೆಗಳಿಂದ ತುಂಬಿದ್ದಾಗ ಯೂನಿವರ್ಸ್ಗೆ ಎಷ್ಟು ಖುಷಿ ಆಗುತ್ತೆ. ಪ್ರತಿ ಒಂದು ಜೀವಿ ಮೇಲೆ ನಾವು ಪ್ರೀತಿಯಿಂದ ಒಂದು ಮರ್ಯಾದೆ ಕೊಟ್ಟು ಮಮತೆಯಿಂದ ಇದ್ದಾಗ ಅಲ್ವಾ, ನಮಗೆ ಗೊತ್ತಿರೋರೇ ಆಗಲಿ, ಗೊತ್ತಿಲ್ಲದೆ ಇರೋರೇ ಆಗಲಿ, ಯಾರೇ ಆಗಿರಲಿ, ನಮ್ಮ ಸುತ್ತಮುತ್ತಲೂ ಇರೋರು, ಅವ್ರಿಗೇನೋ ಒಂದು ಕಷ್ಟ ಅಂತ ಬಂದಾಗ ಯೂನಿವರ್ಸ್ ಅಯ್ಯೋ ಪಾಪ ಅನ್ನಿಸ್ತಾ ಇದೆ ಅವ್ರಿಗಿರೋ ಕಷ್ಟಕ್ಕೆ, ಬೇಗ ಅವ್ರ ಕಷ್ಟಕ್ಕೆ ಒಂದು ಪರಿಹಾರವನ್ನು ತೋರಿಸು ಅಂತ ನಿಷ್ಕಲ್ಮಶವಾಗಿ ನಾವು ಇನ್ನೊಬ್ಬರಿಗೋಸ್ಕರ ನಾವು ಪ್ರೇ ಮಾಡಿಕೊಂಡಾಗ, ನಾವು ಕೇಳ್ಕೊಂಡಾಗ ನಮ್ಮ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ನಾವೇನು ನಮಗೆ ಬೇಕು ಅಂತ ಕೇಳದೆ ಇದ್ರೂ ನಮಗೆ ಸಿಕ್ಬಿಡತ್ತೆ. ಇದೇ ಮೇನ್ ಸೀಕ್ರೆಟ್. ನಾವು ಯೂನಿವರ್ಸ್ಗೆ ಯಾವಾಗಲೂ ಕನೆಕ್ಟೆಡ್ ಆಗಿ ಇರಬೇಕು ಅಂತ ಅಂದರೆ, ನಿಮ್ಮಲ್ಲಿ ಎಷ್ಟು ಜಾಸ್ತಿ ಪ್ರೀತಿ ಕೊಡೋಕ್ಕಾಗುತ್ತೋ ಎಲ್ಲರಿಗೂ ಕೊಡ್ತಾನೇ ಇರಿ. ಅವರಿಂದ ಏನೂ ನಿರೀಕ್ಷೆ ಮಾಡಬೇಡಿ. ಅದು ಒಂದು ನಾಯಿ ಆದರೂ ಪರವಾಗಿಲ್ಲ, ಇರುವೆ ಆದರೂ ಪರವಾಗಿಲ್ಲ, ಪ್ರತಿ ಒಂದರಲ್ಲೂ ಒಂದು ಉಸಿರು ಅಂತ ಇರುತ್ತೆ, ಪ್ರತಿ ಗಿಡದಲ್ಲೂ ಇರುತ್ತೆ. ಎಲ್ಲದಕ್ಕೂ ನಿಮ್ಮ ಪ್ರೀತಿಯನ್ನು ಕೊಡ್ತಾನೇ ಇರಿ. ಎಷ್ಟು ಜಾಸ್ತಿ ಪ್ರೀತಿ ಕೊಡ್ತೀರೋ ಅಷ್ಟು ನೀವು ಯೂನಿವರ್ಸ್ಗೆ ಕನೆಕ್ಟೆಡ್ ಆಗಿರ್ತೀರ. ನಿಮ್ಮ ಸುತ್ತಲೂ ಯಾರಾದರೂ ಒಂದು ಕಷ್ಟದಲ್ಲಿದ್ದಾಗ ನಿಮಗೆ ಜಸ್ಟ್ ಅವ್ರಿಗೆ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದರೂ ಪ್ರೀತಿಯಿಂದ ಮಾತಾಡಿಸಿ ನೋಡಿ ಅವ್ರಿಗೆ ಅದೇ ಒಂದು ದೊಡ್ಡ ಧೈರ್ಯ, ಏನೋ ಒಂದು ದೇವರೇ ಒಂದು ದಾರಿ ತೋರಿಸ್ಬಿಟ್ಟಿರೋ ಹಾಗೆ ಅಷ್ಟು ಧೈರ್ಯ ಬಂದ್ಬಿಡುತ್ತೆ. ಅಂದರೆ ಆ ಪ್ರೀತಿಯಲ್ಲಿ, ಆ ಮಮತೆಯಲ್ಲಿ ಅಷ್ಟು ಶಕ್ತಿ ಇದೆ. ಅದರಲ್ಲೇ ಇರುತ್ತೆ ಯೂನಿವರ್ಸ್ ಅನ್ನೋದು. ಪ್ರತಿ ಒಬ್ಬರಲ್ಲಿ ಈ ಪ್ರೀತಿ, ಕರುಣೆ, ಮಮತೆ ಅನ್ನೋದು ಕಂಪಲ್ಸರಿ ಇದೆ. ಆದರೆ ನಮ್ಮ ದೈನಂದಿನ ಜೀವನದಲ್ಲಿರುವಂಥ ಬ್ಯುಸಿ ಲೈಫ್, ಸ್ಟ್ರೆಸ್ಫುಲ್ ಲೈಫಲ್ಲಿ, ಟೆನ್ಷನ್ಸಲ್ಲಿ ನಾವಿದನ್ನು ಹೊರಗೆ ತೋರಿಸ್ಕೊಳ್ಳೋದಕ್ಕೆ ಮರೆತುಬಿಟ್ಟು ಒಳಗೆ ಹಾಕಿ ಅದನ್ನು ಲಾಕ್ ಮಾಡಿ ಇಟ್ಟಿದ್ದೀವಿ. ಸೊ ಎಲ್ಲರೂ ನಿಮ್ಮೊಳಗಿರುವಂಥ ಆ ಪ್ರೀತಿ, ಮಮತೆ, ಕರುಣೆಯನ್ನು ಹೊರಗೆ ತಗೊಂಬನ್ನಿ. ಎಲ್ಲರ ಮೇಲೆ ಅದನ್ನು ತೋರಿಸಿ, ಆಗ ನೋಡಿ ನಿಮ್ಮ ಜೀವನ ಹೇಗೆ ಬದಲಾಗುತ್ತೆ ಅಂತ. ನೀವು ಆ ಥರ ಇದ್ದರೆ ನೀವು ಯೂನಿವರ್ಸ್ನ ಹುಡುಕೊಂಡು ಹೋಗೋ ಅವಶ್ಯಕತೆ ಇರಲ್ಲ. ನೀವು ಎಲ್ಲೇ ಇದ್ದರೂ, ಏನೇ ಮಾಡ್ತಿದ್ರು, ಯೂನಿವರ್ಸ್ ನಿಮ್ಮನ್ನು ಹುಡುಕೊಂಡು ಬರುತ್ತೆ. ನಿಮಗೇನು ಬೇಕೋ ಅದನ್ನು ಹುಡುಕಿ ಕೊಡುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನೀವೆಲ್ಲರೂ ಈ ಥರ ಇದ್ದು ಪ್ರೀತಿಯಿಂದ, ಮಮತೆಯಿಂದ, ಕರುಣೆಯಿಂದ ಇದ್ದು ನಿಮಗೇನು ಬೇಕೋ ಎಲ್ಲವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ
ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.